ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಶ್ವಿನಿ. ಇವತ್ತು ಸಾಬೂದನಿ ಕಿಚಡಿ ಮಾಡುವ ವಿಧಾನ, ಅದನ್ನು ಹೇಗೆ ಮಾಡುವುದು ನೋಡೋಣ ಬನ್ನಿ. ಸಾಬೂದನಿ 3 ಗಂಟೆ ನೆನೆಸ್ಬಿಟ್ಟು ಇಟ್ಕೊಂಡು 3 ಸಲ ಚೆನ್ನಾಗಿ ತೊಳೆದು 10 ನಿಮಿಷ ಬಿಟ್ಟು ಈ ಥರ ಆಗುತ್ತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಶೇಂಗಾ ಪುಡಿ, ಅರಿಶಿನ, ಉಪ್ಪು. ಇವಾಗ ಹೇಗೆ ಮಾಡುವುದು ನೋಡೋಣ ಬನ್ನಿ. ಇವಾಗ ಸ್ಟವ್ ಹಚ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ 1 ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸಾಸಿವೆ ಸ್ವಲ್ಪ, ಜೀರಿಗೆ ಸ್ವಲ್ಪ, ಅದು ಚಟಪಟ ಅಂದಮೇಲೆ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಅರಿಶಿನ, ಸಾಬೂದನಿ ಮಿಕ್ಸ್ ಮಾಡಬೇಕು. ಇವಾಗ ಸಾಬೂದನಿ ಮಿಕ್ಸ್ ಮಾಡಬೇಕು. ಅದಕ್ಕೆ ಕಡಲೆ ಬೀಜ ಪೌಡ್ರ್ ಹಾಕಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ ಇವಾಗ ಸಾಬೂದನಿ ಕಿಚಡಿ ನೋಡಿ ಒಂದು 10 ನಿಮಿಷ ಅಳ್ಳಕ್ಕೆ ಬಿಡಬೇಕು. ಇದನ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಬಿಡಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು 10 ನಿಮಿಷ ಅಳ್ಳಕ್ಕೆ ಬಿಡಬೇಕು. ಇವಾಗ ಸಾಬೂದನಿ ರೆಡಿ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಇವಾಗ ಸಾಬೂದನಿ ರೆಡಿ ಆಯಿತು. ಇವಾಗ ಪ್ಲೇಟಿಗೆ ಇವಾಗ ಸಾಬೂದನಿ ರೆಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.